ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ಏನಾತನು ಯವ್ವ? ರಾತ್ರಿ ನಿನ್ನೆ ಒಂದು ವಿಚಿತ್ರ ಅನುಭವ. ಸುಳ್ಳು ಕರೆನೋ ನನಗೆ ಹಳವಂಡು ಏನು ಒಂದು ತಿಳಿವಲ್ತು. ಕರೆನೋ ಆದರೆ ಏನು ಮಾಡೋದು ಅಂತೇಳಿ ಗೊತ್ತಾಗ್ವಲ್ತು ಅನ್ನದ್ದು. ಆಮೇಲೆ ನನಗೆ ಏನು ಅನ್ನೋದು ಅರ್ಥ ಆಗ್ವಲ್ತವ. ಏನಾತ? ಯಾಕಕ್ಕ ಮುಖ ಒಂಥರ ಸಪ್ಪಗಾಗೈತಿ? ಅಲ್ಲ, ನಿಮ್ಮ ಅತ್ತೆ ಇದ್ದಾಗ ಇನ್ನೂ ನಕ್ಕೊಂತಿರ್ತಿದ್ದೆ. ನಿಮ್ಮ ಅತ್ತೆ ಸತ್ತ ಮೇಲೆ ಇನ್ನೂ ಒಂಚೂರು ಒಂಥರ ಮೆತ್ತಗಾಗ್ಬಿಟ್ಟಿಯಲ್ಲ, ಯಾಕೆ ಏನಾಯ್ತು? ನಿನ್ನೆ ಏನಾಯ್ತು ಗೊತ್ತನವ? ನನಗೆ ನೆನೆಸ್ಕೊಂಡ್ರೆ ಹೆದರಿಕೆ ಬರ್ತೈತಿ. ಅನು, ಹೌದಾ? ಆತ್ ತಗ, ಆತ್, ನಂಗೆ ಗೊತ್ತಾಗೋತು. ದೆವ್ವ ಹೇಳಿ ನಿಮ್ಮ ಅತ್ತೆ ಸತ್ತು ಪೆಡಂಭೂತ ಆಗಿರೋದಂತೂ ಗ್ಯಾರಂಟಿ. ಬ್ರಹ್ಮ ರಾಕ್ಷಸನ ಆಗಿರ್ಬೇಕಿ. ಅಯ್ಯೋ 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 ದೇವ್ರೆ. ಅಲ್ಲ, ಹುಟ್ಟಿಗೆ ಸತ್ತು ಇಷ್ಟು ಗಡ ದೆವ್ವದ್ಲ ಆಕೆ. ಅಲ್ಲ ಅದಕ್ಕೆಮ್ಮ ಹೆದರ್ದರ ಮೇಲೆ ಹಾವು ಹೋಗಿದ್ರ ಅಂತೇಳಿ ಆಕೆ ಮೊದಲ ಹೆದರಿ ಬರೀ ರಾವ್ ಬಡ್ಕೊಂಡು ಕುಂತಾಳ. ನೀವು ಹಿಂಗಂದ್ರೆ ಮತ್ತೊಂಚೂರು ಹೆದರಂಗಿಲ್ಲ ಆಕೆ. ಅಲ್ಲ ಪಾರ್ವತಿ, ಇದ್ದಿದ್ದು ಹೇಳ್ಬಿಡ್ಬೇಕು. ಹಾಂ, ಅಲ್ಲ ಈಗ ಬಾಯಿ ಮುಚ್ಕೊಂಡಿದ್ವಿ ಅನ್ಕೋ, ಆಮ್ಯಾಗ ನೋಡು ನಾ ಹೇಳ್ತೇನಲ್ಲ, ಮತ್ತು ಆಮೇಲೆ ಹೇಳಲಿಲ್ಲ ಅಂತ ಅನ್ಬೇಡ್ರಿ. ಇದು ಏನೂ ಅಲ್ಲ, ದೆವ್ವಾನೇ. ಇವ್ರತ್ತಿ ಸತ್ತು ರಾಕ್ಷಸ ಆಗಿರೋದು ಗ್ಯಾರಂಟಿ. ಯಪ್ಪ ದೇವ್ರೆ, ಈ ನಮ್ನಿ. ಹಾಂ, ಇಲ್ಲೋಡ, ಮೊದ್ಲು ಇವ್ರ ಅತ್ತಿ ಜಗ್ಗಷ್ಟು ಆಸೆ ಇಟ್ಕೊಂಡಿದ್ಲು. ಆಕಿಗೆ ಸಾಯಕ್ಕೆ ಮನ್ಸಿದ್ದಿದ್ದಿಲ್ಲ. ಅಯ್ಯೋ ನಂಗೆ ಬದುಕಿಸ್ಕೊರಿ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ, ಇನ್ನೂ ಇರ್ಬೇಕು ನಾನು ಅಂತೇಳಿ ಅಂದಿದ್ದು ಮರ್ತ್ರೆ ಹೆಂಗೆ? ಹಾಂ, ಅಷ್ಟು ಆಸೆ ಇಟ್ಕೊಂಡವ್ರು ದೆವ್ವಾಗ್ಲಾರ್ದಂಗೆ ಇರ್ತಾರಂತ ಮಾಡಿರೇನ? ಅಕ್ಕ, ಆಸೆ ಇಟ್ಕೊಂಡು ಸತ್ತಾರ ಅಂತಂದ್ರೆ ದೆವ್ವಾಗ್ಬಿಡ್ತಾರಲ್ಲ. ಅಷ್ಟಕ್ಕೂ ಸಾಯಕ್ಕೆ ಯಾರಿಗಿಷ್ಟ ಇರ್ತದೆ ಹೇಳಿ ನೋಡೋಣ. ಬೇಡ, ಇಷ್ಟ ಇಲ್ಲ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದು ಸಹಜ. ಅದು ದೆವ್ವಾಗ್ಯಾರ ಅಂತೇಳಿ ಅನ್ನೋದನ್ನ ಮೊದಲೇ ಆದ್ರೆ ಸಮಾಧಾನ ಮಾಡ್ಬೇಕು. ಅದನ್ನ ಬಿಟ್ಟು ನೀ ಮತ್ತೊಂಚೂರು ಹೆದರ್ಸ್ತೀಯಕ್ಕ. ಅಯ್ಯೋ ಅಪ್ಪ, ನಂಗೆ ದ್ವೇಷ ಇಲ್ಲ ಅನ್ನು ಮೇಲೆ ಆತಂದ್ರೆ ಇದು ಮಾಡ್ಬೇಕು ಅನ್ನಕ್ಕೆ. ಯಪ್ಪ, ನಾನೇನು ಸುಳ್ಳು ಹೇಳಕತ್ತಿರೋದಲ್ಲ. ಇಂಥವು ಭಾಳಷ್ಟು ನಮ್ಮೂರ ಕಡೆ ನಾನು ನೋಡೇನಿ, ಗೊತ್ತನ? ಅಯ್ಯೋ ಇವೆಲ್ಲ ಭಾಳ ಹೆದರಿಕಿದಿ ಇರುವಂಥವಲ್ಲ ಇವು. ಅಯ್ಯೋ ದೆವ್ವಾದ್ವು ಅಂದ್ರೆ ಅದೇನು ಸಾಧಾರಣ ಇದಾಕವಂತ ಮಾಡಿಯ ನಿನಗೆ ಗೊತ್ತಿಲ್ಲ. ಇವು ಆಸೆ ಇಟ್ಕೊಂಡು ಸತ್ತೋರು ದೆವ್ವ ಆಗತ್ತಾರ. ಮತ್ತು ಅಲ್ಲಾಕೆ ಎಷ್ಟು ಹೇಳಕತ್ತಾಳ, ನನಗೆ ಕರ್ದಂಗಾತು, ನನಗೆ ಒದರ್ದಂಗಾತು, ಮಾತಾಡ್ದಂಗಾತು, ಎಬಸ್ದಂಗಾತು, ಅನು ಅಂತ ಅಂದಂಗಾತು ಅಂತ ಹೇಳಕತ್ತಾಳ. ಮತ್ತು ನಿನ್ನ ಮಗಳೇನು ಹುಚ್ಚನ? ಅನು ಹಳ್ಬಂಡಿ ಏನಾರ ಆತ ನೋಡವ. ಅದೇ ಒಂಥರ ನಿಮ್ಮ ಅತ್ತಿ ಆರಾಮಿಲ್ದಾಗ ಹಾಸಿಗೆ ಹಿಡ್ದಾಗ ಅನು ಅಂತ ಕರಿತಿರ್ತಿದ್ಲಲ್ಲ, ಏನಾರ ಬೇಕಾದಾಗ. ಅದೇ ಗುಂಗನ್ಯಾಗ ಏನಾರ ನಿನಗೆ ಹಂಗೆ ಅನ್ನಿಸ್ತಾ ಅಂತ. ಏನನವ ಒಂದು ಗೊತ್ತಾಗವಲ್ತು. ಗುಂಗು ಕರೆನ ಕರೆದ್ಲು, ಅದು ತಿಳಿಯವಲ್ತು. ಅಕ್ಕ, ನೀನಿಷ್ಟು ಎಜುಕೇಟೆಡ್ ಇದ್ದು ಓದಿ ಕಲ್ತು ಬರೆದು ನೀ ನಂಬ್ತೀಯನ ಇದನ್ನೆಲ್ಲ? ಅಯ್ಯ, ಈಗ ಮಾತಾಡೋದಂತರು ದೆವ್ವಕ್ಕೆಲ್ಲರ ಓದ್ದವ್ರಿಗೆ ನಾ ಕಾಟ ಕೊಡಬಾರ್ದು, ಓದ್ಲಾರ್ದವ್ರಿಗೆ ಅಷ್ಟೇ ಕಾಟ ಕೊಡ್ಬೇಕು ಅಂತ ಏನೋ ರೂಲ್ಸು ಐತೇನು? ಅಯ್ಯ ಸುಮ್ ಕುಂದ್ರ, ಎಷ್ಟರ ಕಾಲು ಮುಂದುವರಿಲಿ ದೆವ್ವ ಭೂತ ಇರತಾವ. ಇಲ್ಲ ಈಕೆ ಅಶ್ವಿನಿ, ನಿಂಗೆ ಗೊತ್ತಿಲ್ಲ ನೋಡ. ನನಗೆ ನಿಜವಾಗ್ಲೂ ನನಗೆ ನಿನ್ನ ನಂಬಲ್ಲ. ಎಷ್ಟು ಹೆದರಿದೆ ಗೊತ್ತ ನಾನು. ಅಯ್ಯೋ ದೇವ್ರೆ, ನನ್ನ ಜೀವನದಾಗ ನಾನು ಅಷ್ಟು ಹೆದರ್ಕೊಂಡಿದ್ದು ನನಗೆ ಇದೇ ಫಸ್ಟ್ ಟೈಮು. ರಾತ್ರಿ ನನಗೆ ಗೊತ್ತಾಗ್ತೈತಿ, ಕಣ್ಣು ಬಿಡಾಕತ್ತೀನಿ, ಆದ್ರೆ ಇವ್ರಿಗೇನು ಕೇಳಿಸ್ವಲ್ತು, ನನಗೆ ಮಾತ್ರ ಕೇಳಿಸ್ತಾ ಐತಿ. ಇದು ಏನಂತ ಹೇಳಿ ನೋಡೋಣ. ಅಯ್ಯೋ ನನ್ನ ಪರಿಸ್ಥಿತಿ ಒಳಗೆ ನೀನು ಇರಬೇಕಿತ್ತು ಅಶ್ವಿನಿ, ಗೊತ್ತಾಕಿತ್ತು. ನಾ ಸುಳ್ಳು ಹೇಳಾಗತ್ತಿಲ್ಲ, ಎಷ್ಟು ಕಂಗಾಲಾಗಿದ್ದೆ. ಆಮೇಲೆ ನಾನು ನಿಜವಾಗ್ಲೂ ನನಗೆ ಯಾವಾಗೂ ಹಂಗೆ ಅನಿಸಿಲ್ಲ. ನಿನ್ನೆ ನಿಜವಾಗ್ಲೂ ಸ್ವತಃ ಕರ್ದಂಗ. ಅಯ್ಯೋ ನನಗೆ ಇಲ್ಲ ಇದು ಸುಳ್ಳು ಅಂತ ನಾ ಅನ್ಕೊಳಕತ್ತೀನಿ, ಆದರೂ ಅನ್ಸವಲ್ತು. ಸುಳ್ಳು ಅಂತ ನಾ ಹೆಂಗೆ ಅನ್ಕೊಳ್ಳಿ ಹೇಳಿ ನೋಡೋಣ. ಒಂದ್ಸಲ ಅನ್ಕೊಂಡೆ, ಮತ್ತು ಹಂಗೆ ಫೀಲು. ಯಪ್ಪ ದೇವರೇ, ನೀನು ನಂಬಂಗಿಲ್ಲ. ನನಗೆ ಎಷ್ಟು ಒದ್ದಾಡಿನಿ ಅಂತೇಳಿ ನನಗೆ ಮಾತ್ರ ಗೊತ್ತನು. ನನ್ನ ಜಗದಾಗ ನೀ ಇರಬೇಕಿತ್ತು. ನಾ ಹೇಳಿದ್ರೆ ನಿಂಗೆ ಮಶ್ಕಿರಿ ಅಂತ ಅನಿಸ್ತವ ಆತಾಗ. ಎಷ್ಟು ಒದ್ದಾಡೀನಿ ಅಂತ ನಂಗೆ ಮಾತ್ರ ಗೊತ್ತು. ಅಯ್ಯೋ ಅನು, ಅದೆಷ್ಟು ಹೆದರಿ ಆಗ್ಬಿಟ್ಟಿಯ ಪಾಪ. ಆ ಹುಡುಗಿ ಅಷ್ಟು ಹೇಳಾಕತ್ತೈತಿ, ಇಲ್ಲೇ ಗೊತ್ತಾಕತಿ ಆಕೆ ಹೇಳಾತಿದ್ ಕರೆ ಅಂತೇಳಿ. ಅನು, ಇನ್ನು ಮ್ಯಾಲೆ ಮಾತ್ರ ನೀವು ಹುಷಾರಾಗಿ ಇರ್ಬೇಕು ನೋಡು. ಶ್ರೀಕಾಂತ, ಸುಮ್ಮನೆ ಅದೆಯಲ್ಲ, ಹೇಳು. ಏನು ಹೇಳೋದಕ್ಕ, ನಾಕಿ ಅಂತ ಅದಳ. ನನಗೆ ಇದಾಗಿಲ್ಲ, ನಂಬಿಕೆ ಇಲ್ಲ. ಅನು, ಸತ್ತೋರೆಲ್ಲರೂ ಹಂಗೆ ಬಂದು ಮಾತಾಡಂಗಿದ್ದಿದ್ರೆ ಅದು ಬೇರೆ ಮಾತು. ನೀನು ಅದಕ್ಕೆಲ್ಲ ಹೆದರ್ಕೊಳಕ್ಕೆ ಹೋಗ್ಬೇಡ ಮಗಳೇ. ಏನು ಅದು ಎಷ್ಟು ಕರೆನ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ. ಈಗ ನಿನಗೆ ಅನಿಸಿದ್ದು ಭ್ರಮೆನೋ ಏನು ನಿಜಾನೋ ಅದು ಗೊತ್ತಿಲ್ಲ ನನಗೆ. ತೆರಿ ಕೆಡಿಸ್ಕೋಬೇಡ. ಏನೋ ಬೇಕಾದಷ್ಟು ತಿರ್ಗಳೋದವು ನೋಡೋಣ. ಹಂಗೇನಾರ ಇನ್ನೊಂದ್ಸಲ ಅದೇ ಥರ ಆದರೆ ಮತ್ತೆ ಏನಾರ ಒಂದು ದೇವಸ್ಥಾನಕ್ಕೆ ಅದು ಹೋಗ್ಬೇಕಾದ್ರೆ ಒಂದು ಯಾವ್ದಾರ ಪೂಜೆ ಮಾಡಿಸ್ಕೊಂಡ್ ಬರೋಣಂತೆ. ಏನು ಆಗತ್ತೈತೆ? ನೋಡ್ತಿರ್ಬೇಕಾರೆ ಆಗತ್ತೈತೆ. ನನಗಿದ್ರಾಗೆಲ್ಲ ನಂಬಿಕೆ ಐತಪ್ಪ. ಬಂದ್ಲಲ್ಲ ನಿನ್ನ ಫ್ರೆಂಡ್, ಕೇಳಕಿನ್ನ ಏನು ಕೇಳ್ಬೇಕು? ಈಕಿಗೇನ ಅವ್ರ ಅತ್ತಿ ಒದ್ರದಂಗೆ ಹಾಕತ್ತಂತೆ.
ಅದನ್ನು ಹೇಳಿದ್ಲ, ಅದಕ್ಕೆ ನನಗೆ ದೆವ್ವ ಪವ್ವ ಇರ್ಬೇಕು ಅಂತ ನಾನು ಅಂದ್ರೆ ಯಾರಿಗೂ ನಂಬಿಕೆನೇ ಇಲ್ಲ. ಅಲ್ಲ ನೀನು ನಿಮ್ಮ ಊರಾಗ ನೋಡಿಲ್ಲನ ಹಳ್ಳಿಗಳಾಗ? ಇವಂತ್ರು ಬಿಡು ಸಿಟ್ಯಾಗ ಇದ್ದಿದ್ವು, ನೀ ಹಳ್ಳ್ಯಾಗದು ನೋಡಿಲ್ಲನ ಈ ದೆವ್ವ ಅದು ಆಗಿ ಬಂದಿದ್ದು? ನಿಂಗೆ ಹೆಂಗೆ ಅನಿಸ್ತತಿ? ಓ ಅದಾ, ನಾನು ನೋಡೀನಿ ಹಳ್ಳ್ಯಾಗ, ಅದೆಲ್ಲ ಗೊತ್ತು ನನಗೂ. ಆದರೆ ಇಲ್ಲಿ ಇದು ನಿಜಾನೋ ಸುಳ್ಳು ಅಂತ ಹೆಂಗೆ ಹೇಳಕ್ಕಾಗತ್ತಮ್ಮ? ಹೌದಿಲ್ಲ, ನನಗೇನ ಹಂಗೆ ಅನಿಸ್ವಲ್ತು. ಈ ಕೆಬ್ಬೆಕ್ ಕಮ್ಮಿ ಆಗಿದ್ದು ನೋಡು, ನಿನಗೆ ಅನಿಸ್ವಲ್ತಂತ. ಒಂದು 4 ದಿನ ಈಕೆ ತೊಗೊಂಡೋಗಿ ನಿಮ್ಮ ಮನೆ ಮನಗಿಸ್ಕೊ ಗೊತ್ತಾಕತಿ. ಅಯ್ಯೋ 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 ಅತ್ತಿ, ಅದು ಎಷ್ಟು ಮಾತಾಡ್ತಿ ಅತ್ತಿ, ಕಿವಿ ಟಮಾಟ್ ಹರಿದು ಹೋಗಂಗತ್ತಾಗ. ಅಲ್ಲ ಪಾರ್ವತಿ ಅತ್ತಿಗೆಮ್ಮ ಯಾಕೋ ಅನು ಅಕ್ಕನ ಮನೆ ಮಕ್ಕೊಂತಾರ, ಏನು ಅವಶ್ಯಕತೆ ಐತಿ? ಸುಮ್ಮನಿರ ಅಂದಿಟ್ಟು. ಅಯ್ಯೋ ಹೋಗ್ಲಿ ಬಿಡ್ರಿ, ನನ್ನ ವಿಚಾರ ಜಗಳ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ನಾನೇ ತಪ್ಪು ತಿಳ್ಕೊಂಡೆ, ಏನೋ ಆತಾಗ ನನಗೇನೋ ಮಿಸ್ ಆಗಿರ್ಬೇಕು. ಹಾಗೆ ಆಗೈತಿ, ಹೋಗ್ಲಿ ಬಿಡಿ. ಈಗ ಅದನ್ನೇ ಏನತ್ತ ಕೊಡ್ಕೊಂತ ನಿಲ್ಲೋದು. ಅಂದಂಗೆ ಅಶ್ವಿನಿ, ಏನಾತ ನೀನು ಹೋಗ್ಲಿಲ್ಲನ? ಅವರಷ್ಟು ಹೋದ್ರನ? ಇಲ್ಲೇ ಇದೆಯಾ? ಇಲ್ಲಕ್ಕ, ನನಗೂ ಹೋಗ್ಬೇಕು ಅಂತ ಇಷ್ಟ ಇತ್ತು. ಅತ್ತಿಯವರೇ ಬೇಡ, ಯಾಕಂದರೆ ಪ್ರೆಗ್ನೆಂಟ್ ಇದ್ದಾಗ ಆದಷ್ಟು ಹೆಣ್ಮಕ್ಳು ನಡಿಬಾರ್ದು, ಅದು ಈಗ ನೀನು ನಡಿಬೇಡ, ಅಲ್ಲಿ ರೋಡ್ ಬೇರೆ ಈಗ ಮಳೆಗಾಲಕ್ಕೆ ಹದಗೆಟ್ಟಿರ್ತೈತಿ, ದಡ ಬಡ ಅಂತೇಳಿ ಆ ಒಡಕ್ ರೋಡ್ನಾಗ ಈ ಥರ ಕುಲ್ಕುಸ್ಕೊಂತ ಕರ್ಕೊಂಡು ಹೋಗೋದು ಸರಿ ಇರಲ್ಲ. ನಿನ್ನೆ ನೋಡಿದ್ನಲ್ಲ ನಾನೇ, ರೋಡ್ ಪೂರ್ತಿ ಎಲ್ಲ ಇದು ವಿಡಿಯೋದಾಗ ತೆಗೆದು ನೋಡಿದೆ, ರೋಡೆಲ್ಲ ಕೆಲವೊಂದು ಹಾಳಾಗ್ಯಾವು, ಮಣ್ಣಿನ ರೋಡ್. ಆಮೇಲೆ ಈ ಟೈಮ್ನಾಗ ಗುಡ್ಡ ಅದು ಕುಸ್ತಿರ್ತಾವೆ, ಯಾಕೆ ತಲೆ ಕೆಡಿಸ್ಕೊಂತಿ ಮಗಳೇ ಬರಬೇಡ ಅಂತ ಅಂದರು. ಓ ಹೌದಾ, ಒಳ್ಳೇದಾಯ್ತು. ನಾನು ಕೇಳ್ಬೇಕಂದೆ, ಕೇಳದೆ ನೆನಪೇ ಹಾರಿಬಿಟ್ಟೆ. ಎತ್ತಾಗ ಆಕೆ ನಂದಿನಿ ಕಾಟ ಒಂದು ತಪ್ಪಿ ನೀವೊಂದು ಆರಾಮದಿಯಲ್ಲವ ನಿಮ್ಮ ಅತ್ತಿ ಮನ್ಯಾಗ, ಅಷ್ಟೇ ಸಾಕ್ಬಿಡು ನನಗೆ. ಅಯ್ಯೋ ಒಂದೊಂದ್ಸಲ ನೆನಪಾದರೆ, ಅಯ್ಯೋ ನನ್ನ ಮಗಳಿಗೆ ಹಿಂಗೆ ಕಾಟ ಕೊಡ್ತಾಳಿಲ್ಲ ಏನೋ ಈಕಿ, ಆ ಸಾವಿತ್ರ ಯಾಕೆ ಹಿಂಗೆ ಕಾಡಕತ್ತಾಳ ಅಂತೇಳಿ, ಅತ್ತಿ ಹೋಗ್ಬೇಕೆ ಅಲ್ಲ ಅಂತೇಳಿ ಈಕಿ ನಾದಿನೂ ಕುಡ್ಕೊಂಡ್ಬಿಟ್ಟಾಳಲ್ಲ, ಏನಿದೆ ಹಿಂಗೆ ಯಾಕಾತು ಅಂತೇಳಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತ ಮಗಳೇ. ಇವ ಎತ್ತಾಗ ಒಟ್ಟು ನಿಮ್ಮ ಅತ್ತಿ ನಿನ್ನ ಪರ ಆದ್ಲಲ್ಲ, ಅಷ್ಟೇ ಸಾಕು. ಅವ್ರೇನು ಕೆಟ್ಟವ್ರೇನಲ್ಲವ, ಅವ್ರು ಒಳ್ಳೆಯವರೇ. ಇದೈತಲ್ಲ ನಮ್ಮ ಪೆಡಂಬೂತ, ಇವ್ವ ಇದ್ರ ಕಾಟಕ್ಕೆ ಅರ್ಧ ತಲೆ ಕೆಟ್ಟು ಹೋಗಿತ್ತು, ಹೋತಲ್ಲಿಗೆ ಯಾರನ್ನ ಮದುವೆ ಮಾಡ್ಕೊಂಡು. ನೀನು ನಂಬಂಗಿಲ್ಲ, ಮೊನ್ನೆ ಮನೆಗೆ ಬಂದಾಳ ಅವ್ನು ಕರ್ಕೊಂಡು, ಮತ್ತು ನನಗೆ ಬೈತಾಳ, ನಿನ್ನಿಂದಾನೇ ನಮ್ಮವ್ವ ಹಿಂಗಾಗಿದ್ದು, ನಮ್ಮವ್ವ ನನ್ನ ಮ್ಯಾಗ ಜೀವಿದ್ಲು, ನೀನು ಇಲ್ಲ ಬಾರದು ಹೇಳ್ಕೊಟ್ಟಿನ ಅವ್ನು ನಮ್ಮವ್ವಗ ನಮ್ಮ ಅಪ್ಪಗೆ ಅಂತಾಳ. ನಾನು ಹೇಳ್ಕೊಟ್ಟಿದ್ದಕ್ಕೆ ಅವ್ರಿಕಿನ ಒಳಗೆ ಸೇರಿಸ್ಕೊಂಡಿಲ್ಲಂತೆ. ಇದಕ್ಕೇನು ಹೇಳೋದು ನೋಡಂಗಾರ. ಅಯ್ಯೇ ಅದೇನ ಮಾನಸಿಕ ಮೂಳಿ? ಮಾನಸಿಕ ಐತನ ಅದು? ಅದ್ರ ಹುಚ್ಚು ಮೂಳಿ, ಹುಚ್ಚು ಬಾಯಾಗ್ರ ಹುಳಿಗಿಂಡ್ಲಿ ಚಲೋ ಅದ ಬಿಡೈಕಿ, ತೆರೆ ಹಿಡ್ಸ್ಕೊಂತತ್ತಾಗ. ಒಂಥರ ವಿಚಿತ್ರ ಐತಿ ಬಿಡ, ಅದು ಹೆಣ್ಣದ ತೆರೆ ಹಿಡ್ಸ್ಕೊಂತತ್ತಾಗ. ಅದಕ್ಕೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟ ಮರ್ಯಾದೆ ಕೊಡು, ನೀ ತೆಲಿನ ಕೆಡ್ಸ್ಕೊಳಕ್ ಹೋಗ್ಬೇಡ, ಸೊಕ್ಕಿಲ್ಲ ಉರ್ಕೊಂತ. ಅಶ್ವಿನಿ, ಯಾವುದೋ ಫೋನ್ ಬಂದಂಗೆ ಆಗ್ತೈತಿ. ಹೌದಾ, ನೋಡ್ತೇನೆ. ಅನು ಯಾಕವ ಮೆತ್ತಗಾಗ್ತಿ? ಟೆನ್ಷನ್ ತಗೋಬೇಡ, ಏನೂ ಆಗಲ್ಲ. ಯಾಕೆ? ಜಗತ್ತು ಭಾಳ ವಿಶಾಲವಾಗಿ ಐತಿ, ಹಂಗೆ ಜಗತ್ತು ಭಾಳ ಸಮಸ್ಯೆಗಳಿಂದ ಕೂಡೈತಿ. ನಮಗ್ ಬಂದಿರೋದೇ ದೊಡ್ಡ ವಿಷಯ, ದೊಡ್ಡ ಸಮಸ್ಯೆ ಅಂತ ನಾವು ಅನ್ಕೊಂತೀವಿ. ಇದಕ್ಕಿಂತ ದೊಡ್ಡ ಸಮಸ್ಯೆಗಳನ್ನ ಪಾಪ ಎಂತೆಂಥವ್ರು ಅನ್ಭವಿಸ್ತಿರ್ತಾರ. ಏನ ನೆಮ್ಮದಿನೇ ಇರಲ್ಲ, ಏನ ಕಣ್ಣೀರೇ ಜೀವನ ಆಗಿರ್ತೈತಿ. ಅಂಥವ್ರೆಲ್ಲ ಒಂದು ಕ್ಷಣಕ್ಕಾದ್ರೂ ನಕ್ಕಿನಾಗ್ತಾರ. ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡು? ಏನಾಗೈತಿ? ಎಲ್ಲ ಆರಾಮಾಗೇ ಐತಿ. ಒಂದ್ ವೇಳೆ ನಿಜವಾಗ್ಲೂ ಏನಾದ್ರೂ ಆ ಥರ ತೊಂದರೆ ಇದ್ರೆ ಪೂಜೆ ಮಾಡ್ಸೋಣ, ಯಾವಾರ ಹೋಮ ಮಾಡ್ಸೋಣ, ಏನಾದ್ರೂ ಒಂದು ಶಾಂತಿ ಮಾಡ್ಸೋಣ. ಯಾಕೆ ತಿಳಿ ಕೆಡ್ಸ್ಕೊಂತಿ? ಒಂದು 4 ದಿನ ನಾ ಬರ್ತೀನಿ ತಗೋ. ನಿಮ್ಮ ಅತ್ತಿ ಇದ್ದಾಗಂತೂ ಒಂದಿನ ನೆಮ್ಮದಿಯಾಗಿ ಬಂದು ನಾನು ನಿಮ್ಮ ಮನ್ಯಾಗ ಇರಲಿಲ್ಲ, ಮತ್ತಿನೂ ಇಲ್ಲ. ಒಂದು 4 ದಿನ ಬಂದಿರ್ತೀನಿ ನಡಿ ನಿಮ್ಮ ಮನ್ಯಾಗ. ನಂದರ ಏನೈತಿ ಇಲ್ಲೇ, ಹಂಗಿದ್ರು ಅದಕ್ಕೆ ಮರ ಅದಾರ, ಪಾರ್ವತಿ ಅದಾಳ, ನೋಡ್ಕೊಂತಾರ ಬಾ. ಅಂದ್ರೆ ನಿಂಗೂ ಒಂದು ಸ್ವಲ್ಪ ಧೈರ್ಯ ಬರ್ತೈತಿ. ಅಲ್ಲ ಪಾರ್ವತಿ, ನೀ ಹೊಂಟಿ, ನಾನು ಬರ್ತೇನೆ, ಮತ್ತೆ ಇಲ್ಲಿದ್ದೇನು ಮಾಡಲಿ? ಸರಿ, ಹಂಗಾರ ನೀವಿಬ್ರು ಬರ್ರಿ. ಹೆಂಗಿದ್ರು ಪಾರ್ವತಿ ಅದಾಳ, ನೋಡ್ಕೊಂತಾಳ, ನೀವಿಬ್ರು ಬರ್ಬೇಕು. ಆಯ್ತವ, ಬರ್ತೇವೆ. ರಾಹುಲ್, ಏನ್ ನಂದಿನಿ, ನಂಗೆ ಕೆಲ್ಸಕ್ಕೆ ಲೇಟ್ ಆಯ್ತು, ಹೋಗ್ಬೇಕಲ್ಲ. ಹೋಗುವಂತೆ, ಆದರೆ ರಾಹುಲ್, ನಾವು ಕೆನಡಾಕ್ಕೆ ಹೋಗೋದು ಯಾವಾಗ? ಹೋಗೋಣಪ್ಪ, ಯಾರು ಬೇಡ ಅಂದ್ರು. ಹೋಗೋಣ, ಆದಷ್ಟು ಬೇಗ ಹೋಗೋಣಂತ. ಆದರೆ ನಿಮ್ಮ ಅಪ್ಪಾಜಿ ನಿಮ್ಮ ಅವ್ವಾರ ಜೊತೆಗೆ ನೀ ಮಾತಾಡಿಲ್ಲ, ಇನ್ನೂ ಏನನ್ನೋದು ಬಗ್ಗಿನೇ ಅರಿಲಿಲ್ಲ. ಕೆನಡಾಕ್ಕೆ ಹೋಗೋಣ. ಅಯ್ಯೋ, ಮಾತಾಡಿದ್ರೆ ಸಾಲ್ವ್ ಆಗ್ಲಿಲ್ಲಲ್ಲ. ಮಾತಾಡ್ತೀನಿ, ಇವತ್ತು ಹೋಗ್ಬೇಕು ಅಂತ ಅನ್ಕೊಂಡೇನಿ. ಹೋಗ್ಬರೋಣ? ಇಲ್ಲಪ್ಪ, ನಾನು ಬರಲ್ಲ. ಅವ್ರು ಅಷ್ಟು ಅವಮಾನ ಮಾಡಿದ್ರು, ಅದು ಅಲ್ಲದೆ ನನಗೂ ಹೊಳ ಬೆಳ ಬಂದಲ್ಲಿ ನಿಲ್ಲಕ್ಕಾಗಲ್ಲ. ಬೇಕಾದ್ರೆ ನೀವು ಒಬ್ಬಕ್ಕೆ ಹೋಗು, ಎಲ್ಲ ಸರಿಯಾಗೈತಿ, ಹಳೆಯನ್ ಕರ್ಕೊಂಡು ಬಾ ಅಂತಂದರೆ ನಂಗೊಂದು ಫೋನ್ ಮಾಡು, ಬರ್ತೀನಿ. ಇಲ್ಲ ನೀನೇ ಬಂದು ಇಬ್ರು ಕೂಡ ಹೋಗೋಣಂತೆ, ಹೋಗಿ ಬರೋಣ. ಆದರೆ ನಾವಲ್ಲೇ ಈಗ. ಅಯ್ಯೋ ರಾಹುಲ್, ಅವ್ರು ಅಷ್ಟು ಸುಲಭ ಕುಪ್ಕೊಂಡು ಅಷ್ಟೆಲ್ಲ ಅವರು ಕರೀತಾರ ಮಾಡ್ತಾರ ಅನ್ನೋದು ನನಗೆ ಯಾವ ನಂಬಿಕೆ ಇಲ್ಲ. ನಂಬಿಕೆ ಐತೆ ಬಿಟ್ಟೈತೆ ನಾ ಹೇಳೋದಾದ್ರೆ. ಅಲ್ಲ, ಈಗ ನಾವು ಕೆನಡಾಕ್ಕೆ ಹೋದ್ವಿ ಅನ್ಕೋ, ನಿಮ್ಮ ಅಣ್ಣ ಅತ್ತಿಗೆ ಆಕೆಗೆ ಇಬ್ರಿಗೂ ಒಳ್ಳೆ ಮಸ್ತ್ ಆಕತಿ. ಏನು ಮಸ್ತ್ ಆಕತಿ? ಯೋಚನೆ ಮಾಡಿ ಏನ್ ನೀನು?
ನಿನ್ನ ಆ ಮನೆಯಿಂದ ದೂರ ಮಾಡಿ ಇರು ಬರು ಆಸ್ತಿ ಎಲ್ಲ ಅನುಭವಿಸ್ಬೇಕು ಅಂತ ನಿಮ್ಮ ಅತ್ತಿಗೆ ಪ್ಲ್ಯಾನ್ ಮಾಡ್ಯಾಳ. ನಾವು ಈಗೇನಾದ್ರು ಕೆನಡಾಕ್ಕೆ ಹೋದ್ರೆ ಏನೂ ಇಲ್ಲ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅನ್ಕೊಂಡಂಗ ಆಕತಿ. ನೀ ಹೇಳೋದೇನ ಸರಿ ಬಿಡು, ನನಗೂ ಗೊತ್ತು. ನಾನು ಇದನ್ನು ವಿಚಾರ ಮಾಡಾಕತ್ತೀನಿ. ನಮ್ಮಪ್ಪ ಕಷ್ಟಪಟ್ಟು ದುಡ್ದಿದ್ದ ದುಡ್ಡು ನಂದದು, ನಮ್ಮ ಅಣ್ಣಂದು, ಇಬ್ಬರದೇ ಸೇರೋದು. ಹಂಗಂತೇಳಿ ಅಷ್ಟು ಅವನಿಗೆ ಬಿಟ್ಕೊಡಂದ್ರೆ ನನಗೂ ಸ್ವಲ್ಪ ಬೇಕಲ್ಲ. ಇಲ್ಲ, ನಾ ಹಿಂಗಾರ ಮಾಡಿ ಅರ್ಧ ಆಸ್ತಿ ನಂದು ನನಗೆ ಕೊಡಲೇಬೇಕು ಅಂತ ಕೇಳಿ ಇಸ್ಕೊಳ್ಬೇಕು. ಇದು ಶಾಣೆರ್ ಲಕ್ಷಣ ಅಂತ ಹೇಳಿದ್ದೆ. ನೀನು ಇಸ್ಕೊಳ್ಳೋದೇ ಒಳ್ಳೇದು. ಎಲ್ಲ ಪೂರ್ತಿ ಅವರಿಗೆ ಬಿಟ್ಕೊಟ್ರೆ ಏನು ಬಂತು? ಮೊದಲೇ ನಿಮ್ಮ ಅತ್ತಿಗೆ ರಿಚ್ಚು ಅಂತ ಹೇಳ್ತಿ, ಇದು ಅಷ್ಟು ಅದಷ್ಟು ಎಲ್ಲ ಇಟ್ಕೊಂಡು ಇನ್ನೂ ಅಷ್ಟು ರಿಚ್ ಅಂತೇಳಿ ನಿನ್ನ ಮುಂದೆ ಮೆರಿತಾರ. ನೀನು ನಾನು ಅವ್ರಿಗಿಂತ ಜಾಸ್ತಿ ಇರಬೇಕು. ನನಗನ್ನಿಸ್ತತಿ ಬೇಕು ಅಂತೇಳಿ ನಿನಗೆ, ನಿಮ್ಮ ತಾಯಿಗೆ, ನಿಮ್ಮ ಅಪ್ಪಗೆ ಆಗ್ಲಾರ್ದಂಗೆ ಮಾಡಿದ್ದೇ ಇದೇ ಉದ್ದೇಶಕ್ಕೆ. ನಾನು ನಿನ್ನ ಮದುವೆ ಆಗಿಬಿಟ್ರೆ ಇಬ್ಬರು ಚೆನ್ನಾಗಿರ್ತೀವಿ ಅನ್ನೋದಕ್ಕೆ ಗೊತ್ತು. ಅದಕ್ಕೆ ಅದನ್ನ ಆದಷ್ಟು ತಪ್ಪಿಸ್ಬೇಕಂತೇಳಿ ಈ ಥರ ಮಾಡ್ಯಾಳಕ್ಕೆ ಅಷ್ಟೇ. ತಡಿ, ಒಂದು ಫೋನ್ ಮಾಡ್ತೀನಿ ನಮ್ಮ ಅವ್ಗೆ. ಮಾಡು ಮಾಡು. ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತು ಅನ್ನಂಗೆ. ಅಯ್ಯೋ ದೇವ್ರೆ, ನಾನು ಏನೋ ಅಂದ್ಕೊಂಡಿದ್ದೆ ಅದೇನಾಯ್ತು. ನಮ್ಮ ಹತ್ರನೂ ಆಸ್ತಿ ಐತಿ, ನಾವೇನು ಬಡವರಲ್ಲ. ಆದರೂ ನಮ್ದೊಂಚೂರು ಅವ್ರ ಅಪ್ಪಂದೊಂಚೂರು ಬಂದರೆ ಇನ್ನೂ ಚೆನ್ನಾಗಿರ್ಬೋದಿತ್ತು. ಇದು ಉಲ್ಟಾ ಹೊಡಿತಾ ಇತ್ತಲ್ಲ. ಏನಾಯ್ತು? ನನ್ನ ಫೋನ್ ರಿಸೀವ್ ಮಾಡವಲ್ರು. ಮನೆಗೆ ಹೋಗು. ಹಂಗೆ ಮಾಡ್ತೀನಿ. ಹಲೋ ಹಲೋ, ಹೌ ಕೆನ್ ಐ ಹೆಲ್ಪ್ ಯು? ಹೂ ಆರ್ ಯು? ಅಶ್ವಿನಿ, ಭಾಳ ನಾಟಕ ಮಾಡಬೇಡ. ಯಾಕ, ನಾ ಯಾರಂತ ಗೊತ್ತಿಲ್ಲ ನಿನಗೆ? ನೀನು ಯಾರಂತ ಗೊತ್ತಿರಕ ಬರೀ ವಾಯ್ಸ್ ಒಳಗೆ ನೀನು CM PM ಅಥವಾ ಯಾವ್ದಾರ ಫಿಲಮ್ ಸ್ಟಾರಾ ಅಥವಾ ಇನ್ನೇನು? ಓ, ನಿನ್ನ ವಾಯ್ಸ್ ಏನಾರ ಅಷ್ಟು ಫೇಮಸ್ ಆಯ್ತಾ ಕೇಳಿಸ್ಕೊಂಡಿದ್ದ ತಕ್ಷಣ ಯಾರು ಅಂತ ಹೇಳಕ? ಅಶ್ವಿನಿ, ನಾಟಕ ಮಾಡಬೇಡ ನೀನು. ಏನು, ನಾನು ಅಗ್ಗಲಿಂದ ನಿನ್ನ ಜೋಡಿನ ಮಾತಾಡ್ತಾ ಇರೋದು. ಹೂ ಆರ್ ಯು? ಎದಕ್ಕೆ ಫೋನ್ ಹಚ್ಚಿ ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ಏನು ನನ್ನ ಜೋಡಿ ಮಾತಾಡತ್ತೇನಂದ್ರೆ ಮತ್ತು ನನ್ನ ಫೋನಿಗೆ ಎದಕ್ಕೆ ಫೋನ್ ಮಾಡಿ ಫಸ್ಟ್ ನೀ ಯಾರಂತ ಹೇಳು. ಆಯ್ತು, ಇರಲಿ, ನಿಂಗೆ ಗೊತ್ತೈತಿ ನಾನು ನಂದಿನಿ ಅಂತೇಳಿ, ಆದರೂ ಕೇಳಕತ್ತಿ. ನಾನು ನಂದಿನಿ. ಓ ನಂದಿನಿ, ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ, PGಲಿ ಇರ್ತೀನಿ, ಆಮೇಲೆ IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ. ಅಶ್ವಿನಿ, ಹೇ, ಎದಕ್ಕೆ ಫೋನ್ ಮಾಡಿ? ಅಶ್ವಿನಿ, ನಿನಗೆ ಗೊತ್ತೈತಿ ಎದಕ್ಕೆ ಫೋನ್ ಮಾಡೇನಿ ಅಂತೇಳಿ. ನಾನು ಮನೆಗೆ ಬಂದೇನಿ, ಮನೆ ಚಾವಿ ಹಾಕೈತಿ, ಗೇಟು ಚಾವಿ ಹಾಕೈತಿ, ಮನೆ ಮುಂದೆ ಯಾರೂ ಇಲ್ಲ. ಎಲ್ಲರೂ ಎಲ್ಲಿ ಹೋಗಿರಿ? ಎಲ್ಲರೂ ಟ್ರಿಪ್ ಬಂದೇವಿ, ಆರಾಮ್ ಎಂಜಾಯ್ ಮಾಡೋಣ ಅಂತ. ಹೌದು, ನೀನು ನಿಮ್ಮ ತಾಯಿಗೆ ಇಲ್ಲ ನಿಮ್ಮ ಅಣ್ಣಂಗೆ ನಿಮ್ಮ ಅಪ್ಪಗೆ ಫೋನ್ ಮಾಡಿ ವಿಚಾರಿಸ್ಕೋಬೇಕು ಬೇಡ? ಅಯ್ಯೋ ಪಾಪ, ಅವರೆಲ್ಲ ನಿನ್ನ ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಯಾರ, ಇಲ್ಲ ರಿಸೀವ್ ಮಾಡಲ್ಲ. ಹೌದಿಲ್ಲ? ಇಷ್ಟು ನಾಟಕ ಮಾಡೋದು ಒಳ್ಳೇದಲ್ಲ. ಹೇಳ್ತಾ ಅದನ್ನು ಕೇಳಿ ನಿನಗೆ. ಎಲ್ಲಿ ಹೋಗಿರಿ? ಎಲ್ಲಿ ಟ್ರಿಪ್ ಹೋಗಿರಿ? ನಾವ ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಚಿಕ್ಕಮಂಗ್ಳೂರು, ಕೊಡೈಕೆನಲ್ಲಿ ಹಿಂಗೆಲ್ಲ ಅಡ್ಡಾಡ್ಬೇಕು ಅಂದ್ಕೊಂಡಿವಿ. ಈಗ ಸದ್ಯಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದೇವಿ. ಕೊಡೈಕೆನಲ್ಲಿ ದೂರ ಆಕೈತಿ, ಹೋಗೋಕ್ಕಾಗಲ್ಲ. ಚಿಕ್ಕಮಂಗ್ಳೂರಾಗದಿ. ಚಿಕ್ಕಮಂಗ್ಳೂರಾ? ಈಗ ವೆದರ್ ಚಲೋ ಇರ್ತೈತಲ್ಲ, ಈ ಟೈಮ್ನಾಗ ಅಡ್ಡಾಡಕ್ಕೆ ಚೆನ್ನಾಗಿರ್ತೈತಿ, ಅದಕ್ಕೆ ಬಂದೇವಿ. ಯಾಕೆ, ಏನಾತ? ನೀನು ಬರ್ತಿದ್ಯಾ? ಏನು ಮಾಡೋದು, ನಿನ್ನ ಮಕ ಕಂಡ್ರೆ ನಮ್ಮ ಅತ್ತಿಯವ್ರಿಗೆ ಆಗವಲ್ತಲ್ಲ. ನಮ್ಮ ಅತ್ತಿಯವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ನಾ ಮಾಡಂಗಿಲ್ಲ, ಅವ್ರಿಗೆ ಬೇಜಾರಾಕೈತಲ್ಲ. ಅದಕ್ಕೆ ನಾನು ನಿನ್ನ ಕರೆಯೋಕೆ ಹೋಗಲಿಲ್ಲ. ಇಷ್ಟಕ್ಕೂ ನಿನ್ನ ತೊಗೊಂಡು ನನಗೇನು ಆಗ್ಬೇಕಾಗೈತಿ? ಹೌದಿಲ್ಲ? ನಿನ್ನ ತೊಗೊಂಡು ಮಾಡೋದಾರ ಏನೈತಿ? ನಂಗಂತೂ ನೀ ಬರಲಾರದೆ ಖುಷಿ. ನಿನ್ನ ನೋಡಿದರೆ ನಂಗೆ ಇಷ್ಟ ಆಗಲ್ಲ, ಇನ್ನು ನೀ ಬರಲಿ ಅಂತ ನಾನು ಯಾಕೆ ಅನ್ಕೋಬೇಕು? ಹೌದಿಲ್ಲ? ಅಲ್ಲ, ಇಲ್ಲಿ ಮನೆ ಮಗಳು ಇಷ್ಟೊಂದು ಒದ್ದಾಡ್ತಾ ಇದ್ದೀನಿ, ನೀವು ಟ್ರಿಪ್ ಅಡ್ಡಾಡಕತ್ತೀರ? ಫೋನ್ ಇಡ ಫಸ್ಟ್. ಮಾಡೋಕ್ಕೆ ಕೆಲಸ ಐತೆ, ನಿನಗಂತೂ ಮಾಡೋಕ್ಕೆ ಕೆಲಸ ಇಲ್ಲ, ನನಗೂ ಏನು ಕೆಲಸ ಇಲ್ಲದ ಖಾಲಿ ಕುಂತೀನಿ ಅಂತ ತಿಳ್ಕೊಬೇಡ. ಏನು, ಫೋನ್ ಇಡ ಫಸ್ಟ್. ಫೋನ್ ಹಚ್ಚಾಳಿ. ಹಲೋ ಹಲೋ. ಅಲ್ಲ, ನಾನಿಲ್ಲ ಅಂತ ನಮ್ಮ ಅವನು ನಮ್ಮ ಅಪ್ಪ ಎಲ್ಲರೂ ಟ್ರಿಪ್ ಹೋಗ್ಯಾರಲ್ಲ. ಇವರು ನನ್ನ ಮೇಲೆ ಯಾರಿಗೂ ಪ್ರೀತಿನೇ ಇಲ್ಲ. ತಪ್ಪು ಮಾಡಿಬಿಟ್ಟೆ ನಾನು. ಓಡೋಗಿ ಮದುವೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಛೇ, ನಾನು ನಿಜವಾಗ್ಲೂ ನಮ್ಮಪ್ಪ ತೋರಿಸಿದ ಹುಡುಗನ್ನೇ ಮದುವೆ ಆಗಿದ್ದರೆ ಯಾಕೆ ಪ್ರೀತಿ ಪ್ರೇಮ ಅಂತ ಓಡೋದೆ. ನಮ್ಮಪ್ಪ ತೋರಿಸಿದ ಹುಡುಗನ್ನೇ ಮದುವೆ ಆಗಿದ್ದರೆ ನನ್ನ ಇವರೆಲ್ಲ ಇಷ್ಟೊಂದು ನೆಗ್ಲೆಕ್ಟೇ ಮಾಡ್ತಿರ್ಲಿಲ್ಲ. ಥೋ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಕೆಟ್ಟ ಮೇಲೆ ಬುದ್ಧಿವಂತ ಅಂತ ಈಗ ಅನ್ನಿಸ್ತಾ ಇದ್ದೆ, ಆದರೆ ಈಗ ಅನಿಸಿದ್ರೆ ಏನು ಪ್ರಯೋಜನ?